ಓಕೆ, ಇವತ್ತಿಂದ ಬಂದು ಆರನೇ ಟಾಪಿಕ್ ನಾವು ನೋಡ್ತಾ ಇರೋದು. ಇದರ ನೇಮ್ ಬಂದು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್ ಅಂತ. ಓಕೆ, ಈಗ ಆರ್ಟಿಕಲ್ 1 ಏನ್ ಹೇಳುತ್ತೆ ನೋಡೋದಾದ್ರೆ, ದಿಸ್ ಆರ್ಟಿಕಲ್ ಎಕ್ಸ್ಪ್ಲೈನ್ಸ್ ದ ನೇಮ್ ಆಫ್ ಕಂಟ್ರಿ ಅಂಡ್ ನೇಚರ್ ಆಫ್ ಇಂಡಿಯನ್ ಪಾಲಿಟಿಕ್ಸ್. The word union of states was chosen instead of federation of states because there is no any agreement between state and central, or our union is not the result of an agreement. No state in India has right to succeed from union. ಓಕೆ, ಈ ಆರ್ಟಿಕಲ್ ಅಂತಂದ್ರೆ ಕನ್ನಡದಲ್ಲಿ ವಿಧಿ ಅಂತ ನಾವು ಕರಿತೀವಿ. ಸೊ ಈ ಮೊದಲನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಎರಡು ಅಂಶಗಳನ್ನ ಸ್ಪಷ್ಟಪಡಿಸುತ್ತೆ. ಅದು ಮೊದಲನೇದಾಗಿ ಬಂದು ನಮ್ಮ ದೇಶದ ಅಧಿಕೃತ ಹೆಸರನ್ನ ಸ್ಪಷ್ಟಪಡಿಸುತ್ತೆ, ಮತ್ತೆ ಎರಡನೇದ್ ಬಂದು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನ ಸ್ಪಷ್ಟಪಡಿಸುತ್ತೆ. ದೇಶದ ಅಧಿಕೃತ ಹೆಸರಿಗೆ ಬರೋದಾದ್ರೆ ಫಸ್ಟ್ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಇಂಡಿಯಾನ ಬಹಳ ಹೆಸರುಗಳಿಂದ ಕರಿತಾ ಇದ್ರು. ವೆರಿ ಫಸ್ಟ್ ಹೆಸರು ಬಂದು ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಹಿಂದೂಸ್ತಾನ್ ಅಂತ ಕರಿತಾ ಇದ್ರು, ಭಾರತ ದೇಶ ಅಂತ ಕರಿತಾ ಇದ್ರು, ಭಾರತ ಅಂತ ಕರಿತಾ ಇದ್ರು, ಇಂಡಿಯಾ ಅಂತ ಹೀಗೆ 10 ಹೆಸರುಗಳಿಂದ ಕರಿತಾ ಇದ್ರು. ಸೊ ಈ ಕಾನ್ಸ್ಟಿಟ್ಯೂಷನ್ ಬರೆಯೋರು ಏನ್ ಮಾಡ್ತಾರೆ, ಒಂದು ಅಫಿಷಿಯಲ್ ಆಗಿ ಒಂದು ಹೆಸರು ಕೊಡೋಣ ಅಂತ ಚರ್ಚೆ ಪ್ರಾರಂಭಿಸ್ತಾರೆ. ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಸಾಂಪ್ರದಾಯಿಕ ಹೆಸರು ಆದ ಭಾರತನ ಅಧಿಕೃತ ಹೆಸರು ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಮಾಡರ್ನ್ ಆಗಿರ್ಲಿ ಅಂತ ಇಂಡಿಯಾ ಅಂತ ಸೂಚಿಸ್ತಾರೆ. ಸೊ ಕೊನೆಯಲ್ಲಿ ಎಲ್ಲ ನೀಟಾಗಿ ಡಿಸ್ಕಷನ್ ಆದ್ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಭಾರತ ಮತ್ತೆ ಇಂಡಿಯಾ ಎರಡು ಹೆಸರುನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಧಿಕೃತ ಹೆಸರುಗಳಂತಾನೆ ಸೇರಿಸ್ತಾರೆ. ದಿಸ್ ಆರ್ಟಿಕಲ್ ಎಕ್ಸ್ಪ್ಲೈನ್ಸ್ ದ ನೇಮ್ ಆಫ್ ದ ಕಂಟ್ರಿ. ಸೊ ಈಗ ಇದು ಇಂಡಿಯಾದ ಅಧಿಕೃತ ಹೆಸರು ಏನು ಅಂತ ಹೇಳ್ತು. ಸೊ ಇಂಡಿಯಾ ಅಂತಂದ್ರೆ ಭಾರತ ಅಂತ ವೆರಿ ಫಸ್ಟ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಲಾಗಿದೆ. ಈಗ ನೆಕ್ಸ್ಟ್ ಎರಡನೇದು ಬಂದು ದೇಶದ ರಾಜಕೀಯ ವ್ಯವಸ್ಥೆ ನೋಡೋದಾದ್ರೆ ಆರ್ಟಿಕಲ್ 1 ಇದ್ರ ಬಗ್ಗೆ ಏನ್ ಹೇಳುತ್ತೆ ಅಂತಂದ್ರೆ ಇಂಡಿಯಾನ ಬಂದು ಅಂದ್ರೆ ಭಾರತನ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಇನ್ಸ್ಟೆಡ್ ಆಫ್ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತ. ಏನ್ಕೆ ಅಂತ ಈ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಪ್ರಿಫರ್ ಮಾಡೋದು ಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಫೆಡರೇಷನ್ ಆಫ್ ದ ಸ್ಟೇಟ್ಸ್ ಅಂತ ಅವರು ಹೇಳಲ್ಲ ಎಲ್ಲೂನು. ಏನ್ಕೆ ಅಂತಂದ್ರೆ ಫೆಡರೇಷನ್ ಆಫ್ ಸ್ಟೇಟ್ಸ್ ಅಂತಂದ್ರೆ ಅಲ್ಲಿ ರಾಜ್ಯಗಳು ಒಂದು ಅಗ್ರಿಮೆಂಟ್ ಮೇಲೆ ಒಪ್ಪಂದ ಮಾಡ್ಕೊಂಡು ಬಂದು ಒಂದು ಕಂಟ್ರಿ ಕ್ರಿಯೇಟ್ ಆಗೋ ತರ. ಅಂದ್ರೆ ಆ ಸ್ಟೇಟ್ಗಳು ಯಾವಾಗ ಬೇಕಾದ್ರೂ ಸ್ವತಂತ್ರಗೊಳ್ಬಹುದು. ಅಗ್ರಿಮೆಂಟ್ ಯಾವಾಗ ಬೇಕಾದ್ರೂ ಮುರಿದು ಬೀಳ್ಬಹುದು. ಮುರಿದು ಬಿದ್ದು ಸ್ಟೇಟ್ಸ್ಗಳು ಸಪರೇಟ್ ಆಗ್ಬೋದು. ಬಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲಿ ಹಾಗಲ್ಲ. ಅದು ಅಗ್ರಿಮೆಂಟ್ ಅಲ್ಲ. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಂದ್ರೆ ಅವರು ಸ್ವತಂತ್ರವಾಗಿ ಒಪ್ಕೊಂಡು ಬಂದಿರ್ತಾರೆ. ಮತ್ತೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲಿ ಮುಂದೆಂದೂ ಸಹ ಯಾವ ಸ್ಟೇಟ್ಗಳು ಸಪರೇಟ್ ಆಗಕ್ಕೆ ಚಾನ್ಸೇ ಇಲ್ಲ. ದೇರ್ ಇಸ್ ನೋ ಎನಿ ಅಗ್ರಿಮೆಂಟ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್, ಆರ್ ಅವರ್ ಯೂನಿಯನ್ is not the result of an agreement. No state in India has a right to succeed from union. ಮತ್ತೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಈ ವ್ಯವಸ್ಥೆಯಲ್ಲಿ ಬಂದು ಸೆಂಟ್ರಲ್ ಬಂದು ಸ್ಟೇಟ್ಸ್ ಗಳನ್ನ ಹೊಡಿಬಹುದು. ಅಂತಂದ್ರೆ ಒಂದ್ ಸ್ಟೇಟ್ ಇದನ್ನ ಅಡ್ಮಿನಿಸ್ಟ್ರೇಟಿವ್ ರೀಸನ್ ಕೊಟ್ಟು 2 ಸ್ಟೇಟ್ ಮಾಡಬಹುದು, ಡಿವೈಡ್ ಮಾಡಬಹುದು, 3 ಸ್ಟೇಟ್ ಮಾಡಬಹುದು. ಬಟ್ ಸ್ಟೇಟ್ಸ್ ಬಂದು ಸೆಂಟ್ರಲ್ ನ ಹೊಡೆಯೋದಕ್ಕಾಗಲ್ಲ. ಸೆಂಟ್ರಲ್ಗೆ ಸ್ಟೇಟ್ ನ ಹೊಡೆಯೋ ಪವರ್ ಇದೆ, ಬಟ್ ಸ್ಟೇಟ್ಸ್ಗೆ ಸೆಂಟ್ರಲ್ ನ ಹೊಡೆಯೋ ಪವರ್ ಇಲ್ಲ. ಇದು ಎರಡನೇ ರೀಸನ್. ಮೊದಲನೇ ರೀಸನ್ ಬಂದು ಸ್ಟೇಟ್ಸ್ ಇನ್ಯಾವಾಗೂ ನೆಕ್ಸ್ಟ್ ಸಪ್ರೇಟ್ ಆಗಕ್ಕಾಗಲ್ಲ ಇಂಡಿಯಾ ಇಂದ. ಎರಡನೇದು ಬಂತಂದು ಸೆಂಟ್ರಲ್ಗೆ ಸ್ಟೇಟ್ಸ್ ನ ಹೊಡೆಯೋ ಅಧಿಕಾರ ಇದೆ, ಬಟ್ ಸ್ಟೇಟ್ಸ್ ಗಳಿಗೆ ಬಂದು ಹೋಲ್ ಇಂಡಿಯಾನ ಡಿವೈಡ್ ಮಾಡೋ ಅಧಿಕಾರ ಇಲ್ಲ ಪರ್ಟಿಕ್ಯುಲರ್ ಸ್ಟೇಟ್ಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇ ಸ್ಲೈಡ್ ನೋಡೋಣ. ಓಕೆ, ಆರ್ಟಿಕಲ್ 2 ಏನ್ ಹೇಳುತ್ತೆ ಅಂತಂದ್ರೆ ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ವಿಚ್ ವರ್ ನಾಟ್ ದ ಪಾರ್ಟ್ ಆಫ್ ಇಂಡಿಯನ್ ಯೂನಿಯನ್ ಅಂತಂದ್ರೆ ಈಗ ಈ ಸಂವಿಧಾನದ ಎರಡನೇ ವಿಧಿ ಸಂಸತ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 2 ತರ ಪವರ್ನ ಕೊಡುತ್ತೆ. ಅದರಲ್ಲಿ ಬಂದು ಮೊದಲನೇದು ಬಂದು ಹೊಸದಾಗಿ ರಾಜ್ಯವನ್ನು ಒಕ್ಕೂಟಕ್ಕೆ ಸೇರಿಸುವಂತಹ ಅಧಿಕಾರ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಯೂನಿಯನ್ ಟೆರಿಟರಿಯಾಗಿ ಒಂದು ಸ್ಟೇಟ್ ಒಂದು ಯೂನಿಯನ್ ಟೆರಿಟರಿ ಸ್ಟೇಟಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವು ಸ್ಟೇಟ್ ಅಂತ ಸ್ಟೇಟಸ್ ಕೊಟ್ಟು
ಯೂನಿಯನ್ ಆಫ್ ಸ್ಟೇಟ್ಸ್ಗೆ ಸೇರಿಸ್ಕೊಬಹುದು. ಮತ್ತೆ ಹೊಸ ರಾಜ್ಯವನ್ನು ಒಕ್ಕೂಟದ ಒಳಗೆ ಸ್ಥಾಪಿಸುವ ಅಧಿಕಾರ ಅಂತಂದ್ರೆ ಎಕ್ಸಿಸ್ಟಿಂಗ್ ಈಗ ಸ್ಟೇಟ್ಸ್ ನಲ್ಲಿ ಸ್ಟೇಟ್ಸ್ ನ ಅದೇ ಒಂದ್ ಸ್ಟೇಟ್ ನ ಎರಡು ಸ್ಟೇಟ್ ಆಗಿ ಡಿವೈಡ್ ಮಾಡಿ ಒಂದು ಹೊಸ ರಾಜ್ಯ ಸ್ಥಾಪಿಸೋ ಅಧಿಕಾರ, ಮತ್ತೆ ಅಸ್ತಿತ್ವದಲ್ಲೇ ಇಲ್ಲದ ಹೊರ ರಾಜ್ಯವನ್ನು ಸಹ ಒಕ್ಕೂಟದೊಳಗೆ ಸೇರಿಸುವಂತಹ ಅಧಿಕಾರನ ಸಂಸತ್ಗೆ ಈ ಎರಡನೇ ವಿಧಿ ಕೊಡುತ್ತೆ. ಓಕೆ, ಆರ್ಟಿಕಲ್ 3 ಬಗ್ಗೆ ಹೇಳೋದಾದ್ರೆ ಇಟ್ ರಿಲೇಟ್ಸ್ ಟು ಫಾರ್ಮೇಶನ್ ಆರ್ ಚೇಂಜಸ್ ಇನ್ ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಆಫ್ ಇಂಡಿಯನ್ ಯೂನಿಯನ್. ಮೂರನೇ ವಿಧಿ ಏನ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಆಲ್ರೆಡಿ ಅಸ್ತಿತ್ವದಲ್ಲಿರೋ ಸ್ಟೇಟ್ಗಳನ್ನ ಮಾರ್ಪಾಡು ಮಾಡೋದು ಅಥವಾ ಸಣ್ಣ ಪುಟ್ಟ ಚೇಂಜಸ್ ಮಾಡೋದ್ರ ಬಗ್ಗೆ ರಿಲೇಟೆಡ್ ಟು ನೇಮ್ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು ಅಥವಾ ಬಾರ್ಡರ್ಸ್ ಗಳಾಗಿರ್ಬೋದು, ಇದ್ರ ಚೇಂಜ್ ಅಥವಾ ಮಾರ್ಪಾಡು ಮಾಡೋದ್ರ ಬಗ್ಗೆ ಈ ಮೂರನೇ ವಿಧಿ ತಿಳಿಸ್ಕೊಡುತ್ತೆ. ಅಂಡರ್ ದಿಸ್ ಆರ್ಟಿಕಲ್ Parliament has the following powers: separation and uniting of its territory of any state. ಸಪರೇಷನ್ ಇರೋ ಸ್ಟೇಟ್ ನ ನಂಬರ್ ಆಫ್ ಸ್ಟೇಟ್ಸ್ ಆಗಿ ಡಿವೈಡ್ ಮಾಡೋದಾಗಿರ್ಬೋದು. ಅದಕ್ಕೆ ಈಗ ಎಕ್ಸಾಂಪಲ್ ಬಂದು ಆಂಧ್ರ ಪ್ರದೇಶ್ 2013-14 ಅಲ್ಲಿ ತೆಲಂಗಾಣ ಆಂಧ್ರ ಆಗಿ ಎರಡು ಸ್ಟೇಟ್ ಆಗಿ ಡಿವೈಡ್ ಆಗುತ್ತೆ. ಮತ್ತೆ ಯುನೈಟಿಂಗ್ ಆಫ್ ಇಟ್ಸ್ ಟೆರಿಟರಿ ಆಫ್ ಎನಿ ಸ್ಟೇಟ್, ಫಾರ್ ಎಕ್ಸಾಂಪಲ್ ಈಗ 2020 ಜನವರಿನಲ್ಲಿ ಡಿಯು ಅಂಡ್ ಡ್ಯಾಮನ್ ಮತ್ತೆ ದಾದ್ರಾ ಅಂಡ್ ನಗರ್ ಹವೇಲಿ ಈ ಎರಡು ಯೂನಿಯನ್ ಟೆರಿಟರಿನ ಒಂದೇ ಯೂನಿಯನ್ ಟೆರಿಟರಿ ಅಂತ ಕನ್ಸಿಡರ್ ಮಾಡಿದ್ರು ಸೆಂಟ್ರಲ್ ಗವರ್ನಮೆಂಟ್. ಸೊ ಇವೆರಡು ಎಕ್ಸಾಂಪಲ್ ಇವಾಗ ಹೇಳಿದ್ ಬಂದು ಈ ಸಪರೇಷನ್ ಅಂಡ್ ಯುನೈಟಿಂಗ್ ಆಫ್ ಇಟ್ಸ್ ಟೆರಿಟರಿ ಆಫ್ ಎನಿ ಸ್ಟೇಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ಕ್ರೀಸ್ ದ ಏರಿಯಾಸ್ ಆರ್ ಬಾರ್ಡರ್ಸ್ ಆಫ್ ದ ಸ್ಟೇಟ್ಸ್, ಡಿಕ್ರೀಸ್ ದ ಏರಿಯಾಸ್ ಆರ್ ಬಾರ್ಡರ್ಸ್ ಆಫ್ ದ ಸ್ಟೇಟ್. ಒಂದು ಸ್ಟೇಟ್ ಅಂತ ಒಂದು ಇದ್ಮೇಲೆ ಅದಕ್ಕೊಂದು ಜಿಯೋಗ್ರಫಿಕಲ್ ಏರಿಯಾ ಇರುತ್ತೆ ಮತ್ತೆ ಒಂದು ಬಾರ್ಡರ್ಸ್ ಗಳಿರುತ್ತೆ. ಸೊ ಆ ಏರಿಯಾನ ಇನ್ಕ್ರೀಸ್ ಆದ್ರೂ ಮಾಡ್ಬೋದು, ಬೇರೆ ಪಕ್ಕದ ಸ್ಟೇಟ್ ಇಂದ ಸ್ವಲ್ಪ ಪ್ಲೇಸ್ ಇದಕ್ಕೆ ಜಾಯಿನ್ ಮಾಡಿ, ಅಥವಾ ಡಿಕ್ರೀಸ್ ಆದ್ರೂ ಮಾಡ್ಬೋದು. ಅಂದ್ರೆ ಇರೋ ಜಿಯೋಗ್ರಫಿಕಲ್ ಏರಿಯಾದಲ್ಲೇ ಸ್ವಲ್ಪ ಏರಿಯಾನ ಅಕ್ಕಪಕ್ಕದ ಸ್ಟೇಟ್ಸ್ ಗಳಿಗೆ ಕೊಟ್ಟು ಕಡಿಮೆ ಆದ್ರೂ ಮಾಡ್ಬೋದು. ಈ ಎರಡು ಅಧಿಕಾರಗಳು ಪಾರ್ಲಿಮೆಂಟ್ ಇದೆ. ಮತ್ತೆ ಚೇಂಜಿಂಗ್ ದ ನೇಮ್ಸ್ ಆಫ್ ದ ಸ್ಟೇಟ್ಸ್, ಇರೋ ಹೆಸರುಗಳನ್ನ ಚೇಂಜ್ ಮಾಡಬಹುದು. ಇದಕ್ಕೆ ಫಾರ್ ಎಕ್ಸಾಂಪಲ್ ಫಸ್ಟ್ ಯುನೈಟೆಡ್ ಪ್ರಾವಿನ್ಸ್ ಅಂತ ಇತ್ತು. ಪ್ರೆಸೆಂಟ್ ಉತ್ತರ ಪ್ರದೇಶ್ ಅಂತ ಏನ್ ನೋಡ್ತೀವಿ, ಫಸ್ಟ್ ಅದನ್ನ ಯುನೈಟೆಡ್ ಪ್ರಾವಿನ್ಸ್ ಅಂತ ಇತ್ತು. 1950 ಆಗ ಉತ್ತರ ಪ್ರದೇಶ್ ಅಂತ ಚೇಂಜ್ ಮಾಡಲಾಯಿತು. ಅದು ಹೆಸರು ಬದಲಾಯಿಸ್ಕೊಂಡ ಫಸ್ಟ್ ಸ್ಟೇಟ್ ಅದು. ನೆಕ್ಸ್ಟ್ ಬಂದು ತಮಿಳ್ನಾಡು, ಈಗ ಏನ್ ತಮಿಳ್ನಾಡು ಅಂತ ಇದೆ ಅದು ಫಸ್ಟ್ ಬಂದು ಮದ್ರಾಸ್ ಸ್ಟೇಟ್ ಅಂತ ಇತ್ತು, ತಮಿಳ್ನಾಡು ಅಂತ ಹೆಸರು ಇರಲಿಲ್ಲ. ಅದು 1969 ನಲ್ಲಿ ಮದ್ರಾಸ್ ಸ್ಟೇಟ್ ನ ತಮಿಳ್ನಾಡು ಅಂತ ರೀನೇಮ್ ಮಾಡಿದೀವಿ. ಮತ್ತೆ ಈಗ ನಮ್ಮ ಕರ್ನಾಟಕ ಏನಿದೆ ಮೊದಲು ಅದಕ್ಕೆ ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತೆಲ್ಲ ಕರಿತಾ ಇದ್ರು. 1973 ನಲ್ಲಿ ಮೈಸೂರು ರಾಜ್ಯನ ಕರ್ನಾಟಕ ಅಂತ ಚೇಂಜ್ ಮಾಡಿದೀವಿ. ಮತ್ತೆ ಲಕ್ಷದ್ವೀಪ್ ಅಂಡ್ ಮಿನಾಕೋವಿ ಹಾಗೂ ಅಮಿದೀವ್ ದ್ವೀಪಗಳು ಈ ಹೆಸರಿತ್ತು ಫಸ್ಟ್. ಯಾವುದಕ್ಕೆ, ಈಗ ಪ್ರೆಸೆಂಟ್ ಲಕ್ಷದ್ವೀಪ್ಗೆ ಲಕ್ಷದ್ವೀಪ್, ಮಿನಾಕೋವಿ ಅಂಡ್ ಅಮಿದೀವ್ ಐಲ್ಯಾಂಡ್ಸ್ ಅಂತ ಫಸ್ಟ್ ಹೆಸರಿದ್ದು. ಅದನ್ನ 1975 ನಲ್ಲಿ ಲಕ್ಷದ್ವೀಪ್ ಅಂತ ಚೇಂಜ್ ಮಾಡಿದ್ದೀವಿ. ಮತ್ತೆ ಫಸ್ಟ್ ತಮಿಳ್ನಾಡು ಕ್ಯಾಪಿಟಲ್ ಫಸ್ಟ್ ಈಗ ಚೆನ್ನೈ ಅಂತ ಏನಿದೆ ಅದು ಫಸ್ಟ್ ಮದ್ರಾಸ್ ಅಂತ ಕರಿತಾ ಇದ್ರು. 1996 ಅಲ್ಲಿ ಮದ್ರಾಸ್ನ ಚೆನ್ನೈ ಅಂತ ಚೇಂಜ್ ಮಾಡಲಾಗಿದೆ. ಮತ್ತೆ ಕಲ್ಕತ್ತಾ ಅಂತ ಕರಿತಾ ಇದ್ರು ಫಸ್ಟ್. 2001 ಅಲ್ಲಿ ಅದನ್ನ ಕೋಲ್ಕತ್ತಾ ಅಂತ ರೀಪ್ಲೇಸ್ ಮಾಡಿದ್ದಾರೆ. ಕಲ್ಕತ್ತಾ ಅಂದ್ರೆ ಸಿ ಇಂದ ಸ್ಟಾರ್ಟ್ ಆಗ್ತಾ ಇತ್ತು, CALCUTTA, ಇದು ಕಲ್ಕತ್ತಾ ಅಂತಿತ್ತು. ಈಗ KOLKATA ಅಂತ ಇದೆ, ಕೋಲ್ಕತ್ತಾ ಅಂತ. ಇದು 2001 ಅಲ್ಲಿ ಆಗಿದ್ದು. ಮತ್ತೆ ಉತ್ತರಾಂಚಲ್ ಅಂತ ಫಸ್ಟ್ ನೇಮ್ ಇದ್ದಿದ್ದು ಉತ್ತರಾಖಂಡ್ಗೆ, ಅದನ್ನ 2007 ಜನವರಿಲಿ ಚೇಂಜ್ ಮಾಡಲಾಗಿದೆ. ಉತ್ತರಾಂಚಲ್ ಹಳೆ ಹೆಸರು, ಉತ್ತರಾಖಂಡ್ ಹೊಸ ಹೆಸರು. ಒರಿಸ್ಸಾ ಅಂತ ಫಸ್ಟ್ ಇತ್ತು, 2009 ಅಲ್ಲಿ ಅದನ್ನ ಒಡಿಶಾ ಅಂತ ಚೇಂಜ್ ಮಾಡಲಾಗಿದೆ. ಇಷ್ಟು ಸಾಕು ಎಕ್ಸಾಂಪಲ್ಸ್ಗಳು. ಸೊ ಈಗ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಅಂದ್ರೆ ಆರ್ಟಿಕಲ್ 3 ನಲ್ಲಿ ಸ್ಟೇಟ್ ನ ರಿಆರ್ಗನೈಸೇಷನ್ ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಪದ ಬಳಸಿಲ್ಲ. ಬಟ್ ಸ್ಟೇಟ್ ನ ಇರೋ ಸ್ಟೇಟ್ಗಳನ್ನ ಎರಡು ಸ್ಟೇಟ್ಗಳನ್ನ ಒಂದ್ ಸ್ಟೇಟ್ ಆಗಿ ಮಾಡಬಹುದು, ಒಂದ್ ಸ್ಟೇಟ್ ನ ನಂಬರ್ ಆಫ್ ಸ್ಟೇಟ್ಸ್ ಆಗಿ ಡಿವೈಡ್ ಮಾಡಬಹುದು ಅಂತ ಹೇಳಿದೆ. ಸೊ ಈ ಒಂದ್ ಸ್ಟೇಟ್ ನ ನಂಬರ್ ಆಫ್ ಸ್ಟೇಟ್ಸ್ ಆಗಿ ಡಿವೈಡ್ ಮಾಡೋದು ಅಥವಾ ಬೇರೆ ಎಲ್ಲ ಸಣ್ಣ ಪುಟ್ಟ ಸ್ಟೇಟ್ಸ್ ಗಳನ್ನ ಸೇರಿ ಒಂದ್ ಸ್ಟೇಟ್ ಮಾಡೋದು, ಇದನ್ನೆಲ್ಲ ರಿಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಈ ರಿಆರ್ಗನೈಸೇಷನ್ ಅಂತಂದ್ರೆ ಎಲ್ಲ ಸುಮ್ನೆ ಮಾಡ್ಬಿಡಕ್ಕಾಗಲ್ಲ, ಅದಕ್ಕೊಂದು ರೂಲ್ಸ್ ಮತ್ತೆ ಪ್ರೊಸೀಜರ್ ಇದೆ ಪಾರ್ಲಿಮೆಂಟ್ ಅಲ್ಲಿ. ಆ ರೂಲ್ಸ್ ಅಥವಾ ಪ್ರೊಸೀಜರ್ ಏನಂತ ನೋಡೋದಾದ್ರೆ, ಫಸ್ಟ್ ಬಂದು ಪ್ರಿಯರ್ ಪರ್ಮಿಷನ್ ಆಫ್ ಪ್ರೆಸಿಡೆಂಟ್ ಫಾರ್ ದ ರಿಆರ್ಗನೈಸೇಷನ್ ಬಿಲ್ ಇಸ್ ಮಸ್ಟ್.
ಅಂತಂದ್ರೆ ಯಾವುದೇ ಸ್ಟೇಟ್ ನ ಒಡೆಯೋದಕ್ಕಾಗ್ಲಿ ಅಥವಾ ಒಗ್ಗೂಡಿಸೋದಕ್ಕಾಗ್ಲಿ ಫಸ್ಟ್ ಪ್ರೆಸಿಡೆಂಟ್ ನ ಪರ್ಮಿಷನ್ ಬೇಕು. ಪ್ರೆಸಿಡೆಂಟ್ಗೆ ನೀಟಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಒಂದು ಫೈಲ್ ತರ ಎಲ್ಲ ಮಾಡಿ ಬಿಲ್ ಅಂತ ಕಳಿಸ್ಕೊಡ್ತಾರೆ ಪ್ರೆಸಿಡೆಂಟ್ಗೆ. ಪ್ರೆಸಿಡೆಂಟ್ ಪರ್ಮಿಷನ್ ಮಸ್ಟ್. ಪ್ರೆಸಿಡೆಂಟ್ ಪರ್ಮಿಷನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಬೇಕು. ಪ್ರೆಸಿಡೆಂಟ್ ಏನಾದ್ರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಬಿಲ್ ಮುಂದಕ್ಕೆ ಹೋಗಲ್ಲ. ಅಂತಂದ್ರೆ ಆ ಪ್ರೋಸೆಸ್ ನ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಪ್ರೆಸಿಡೆಂಟ್ ಪ್ರಿಯರ್ ಪರ್ಮಿಷನ್ ಮಸ್ಟ್ ಇರಲೇಬೇಕು. ಪ್ರಿಯರ್ ರೆಕಮೆಂಡಿಂಗ್ ಬಿಲ್ ಶುಡ್ ರೆಫರ್ ಟು ದ ಕನ್ಸರ್ನ್ಡ್ ಸ್ಟೇಟ್ ಲೆಜಿಸ್ಲೇಚರ್. ಪ್ರೆಸಿಡೆಂಟ್ ಪರ್ಮಿಷನ್ ಕೊಟ್ಟ ಆದ್ಮೇಲೆ ಆ ಬಿಲ್ ನ ನಾವು ಯಾವ ಸ್ಟೇಟ್ ನ ಒಂದು ಡಿವೈಡ್ ಮಾಡ್ತಾ ಇದೀವಿ ಅಥವಾ ಯಾವ ಸ್ಟೇಟ್ಸ್ ನ ಯುನೈಟ್ ಮಾಡ್ತಾ ಇದೀವಿ ಆ ಸ್ಟೇಟ್ ನ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಅಥವಾ ಲೆಜಿಸ್ಲೇಚರ್ಗೆ ಕಳ್ಸಿಕೊಡ್ಬೇಕು. ಮೂರನೇ ಪಾಯಿಂಟ್ ಏನಂತಂದ್ರೆ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಫಾರ್ ಎ ಪ್ರೆಸಿಡೆಂಟ್ ಟು ಫಾಲೋ ದ ಅಡ್ವೈಸ್ ಆಫ್ ದ ಕನ್ಸರ್ನ್ಡ್ ಸ್ಟೇಟ್ ಲೆಜಿಸ್ಲೇಚರ್. ಈಗ ನಾವು ಕನ್ಸರ್ನ್ಡ್ ಸ್ಟೇಟ್ಗೆ ಬಿಲ್ ನ ಪಾಸ್ ಮಾಡಿದಾಗ ಅಲ್ಲಿ ಅವರು ಅವ್ರ ಸ್ಟೇಟ್ ನ ಡಿವೈಡ್ ಮಾಡೋಕೆ ಒಪ್ಕೋತಾರೋ ಇಲ್ವೋ ಅಥವಾ ಒಗ್ಗೂಡ್ಸೋದಕ್ಕೆ ಒಪ್ಪಿಗೆ ಕೊಡ್ತಾರೋ ಇಲ್ವೋ, ಆದ್ರೆ ಅದು ಬಂದು ಮ್ಯಾಂಡೇಟರಿ ಅಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಅಕಸ್ಮಾತ್ ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ನಾವು ಡಿವೈಡ್ ಮಾಡಬಾರ್ದು, ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಯುನೈಟ್ ಮಾಡಬಾರ್ದು, ಹಾಗೇನು ಇಲ್ಲ. ಅವ್ರಿಗೆ ಪ್ರೆಸಿಡೆಂಟ್ ಏನ್ ಹೇಳ್ತಾರೋ ಅದನ್ನ ಮಾಡ್ಬೋದು. ಇವ್ರಿಗೆ ಸುಮ್ನೆ ಜಸ್ಟ್ ಒಂದು ಫಾರ್ಮಾಲಿಟೀಸ್ಗೋಸ್ಕರ ಕಳಿಸ್ತಾರೆ. ಅವ್ರ ಪರ್ಮಿಷನ್ ಏನ್ ಅವಶ್ಯಕತೆ ಇಲ್ಲ, ಬಟ್ ಪ್ರೆಸಿಡೆಂಟ್ ಪರ್ಮಿಷನ್ ಬೇಕೇ ಬೇಕು. ಇನ್ ಕೇಸ್ ಆಫ್ ಯೂನಿಯನ್ ಟೆರಿಟರೀಸ್ ನೋ ಪ್ರಾವಿಷನ್ ಫಾರ್ ಸೆಂಡಿಂಗ್ ದ ಬಿಲ್ ಫಾರ್ ಕನ್ಸಿಡರೇಷನ್. ಓಕೆ, ಸ್ಟೇಟ್ಸ್ ಗಳನ್ನ ಯುನೈಟ್ ಮಾಡೋದಕ್ಕೆ ಅಥವಾ ಡಿವೈಡ್ ಮಾಡೋದಕ್ಕೆ ಆ ಕನ್ಸರ್ನ್ಡ್ ಸ್ಟೇಟ್ ಲೆಜಿಸ್ಲೇಚರ್ಗೆ ನಾವು ಬಿಲ್ ನ ಕಳಿಸ್ತೀವಿ ಪ್ರೆಸಿಡೆಂಟ್ ಪರ್ಮಿಷನ್ ಆದ್ಮೇಲೆ. ಆದ್ರೆ ಇನ್ ಕೇಸ್ ಆಫ್ ಯೂನಿಯನ್ ಟೆರಿಟರೀಸ್ ಏನ್ ಮಾಡ್ತೀರಾ? ಯೂನಿಯನ್ ಟೆರಿಟರೀಸ್ ಅಂತ ಈಗ ಏನ್ಕೆ ಫೋರ್ತ್ ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೂನಿಯನ್ ಟೆರಿಟರೀಸ್ ಅಲ್ಲಿ ಕೆಲವು ಮಾತ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಕೆಲವುದಕ್ಕೆ ಇಲ್ಲ. ಸೊ ಈ ಇಲ್ಲೇ ಇರೋದಕ್ಕೆ ಏನ್ ಕಳಿಸ್ತಾರೆ, ಬಿಲ್ನೇ ಕಳಿಸಲ್ಲ. ಪ್ರೆಸಿಡೆಂಟ್ ಪರ್ಮಿಷನ್ ಆದ್ಮೇಲೆ ಡೈರೆಕ್ಟ್ ಅಲ್ಲೇ ಪಾರ್ಲಿಮೆಂಟ್ ಅಲ್ಲೇ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪಾರ್ಲಿಮೆಂಟ್ ಪಾಸಸ್ ದ ಬಿಲ್ ವಿತ್ ಸಿಂಪಲ್ ಮೆಜಾರಿಟಿ. ಇಲ್ಲಿ ಬಂದು ಇಂಪಾರ್ಟೆಂಟ್ ಏನಂತಂದ್ರೆ ಸಿಂಪಲ್ ಮೆಜಾರಿಟಿ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಸ್ಪೆಷಲ್ ಮೆಜಾರಿಟಿ ಬೇಕಾಗಿಲ್ಲ. ಯಾವುದೇ ಸ್ಟೇಟ್ ನ ಸ್ಟೇಟ್ಗಳನ್ನ ಒಗ್ಗೂಡಿಸಬೇಕಾದ್ರೆ ಅಥವಾ ಯಾವ್ದೋ ಒಂದು ಸ್ಟೇಟ್ ನ ಡಿವೈಡ್ ಮಾಡಬೇಕಾದ್ರೆ ಸ್ಪೆಷಲ್ ಮೆಜಾರಿಟಿ ಬೇಕಾಗಿಲ್ಲ, ಸಿಂಪಲ್ ಮೆಜಾರಿಟಿ ಸಾಕು. 50% ಪ್ಲಸ್ 1 ಪ್ರೆಸೆಂಟ್ ಸ್ಟ್ರೆಂತ್ ಅಲ್ಲಿ ಆಫ್ಟರ್ ಅಸೆಂಟ್ ಫ್ರಮ್ ದ ಪ್ರೆಸಿಡೆಂಟ್. ಇಲ್ಲಿ ಪಾಸ್ ಆದ್ಮೇಲೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಪ್ರೆಸಿಡೆಂಟ್ ಹೋಗುತ್ತೆ. ಪ್ರೆಸಿಡೆಂಟ್ ಸೈನ್ ಆದ್ಮೇಲೆ ಬಿಲ್ ಬಂದು ಆಕ್ಟ್ ಆಗುತ್ತೆ, ಕಾಯ್ದೆ ಆಗುತ್ತೆ. ಓಕೆ, ಆರ್ಟಿಕಲ್ 4 ಏನ್ ಹೇಳುತ್ತೆ ಅಂತಂದ್ರೆ, ಅಮೆಂಡ್ಮೆಂಟ್ ರಿಲೇಟಿಂಗ್ ಆರ್ಟಿಕಲ್ಸ್ 2 and 3 cannot be considered as constitutional amendments because the method of simple majority is not mentioned in Article 368. ಓಕೆ, 4ನೇ ವಿಧಿ ಏನ್ ಹೇಳುತ್ತೆ ಅಂತಂದ್ರೆ, ಸಂವಿಧಾನದ 4ನೇ ವಿಧಿಯು ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡಲು ಹಾಗೂ ಭಾರತದ ಒಕ್ಕೂಟದ ಭೂಪಟವನ್ನು ಪುನರ್ ಜೋಡಣೆ ಮಾಡುವ, ಗಡಿ ಬದಲಾವಣೆ, ಹೆಸರು ಬದಲಾವಣೆ ಮಾಡಲು ಕೈಗೊಳ್ಳುವ ಕಾನೂನುಗಳ ಬಗ್ಗೆ ತಿಳಿಸುತ್ತದೆ. ಈಗ ಭಾರತದ ಒಕ್ಕೂಟದ ಭೂಪಟವನ್ನು ಪುನರ್ ಜೋಡಣೆ ಮತ್ತೆ ರಿವೈಸ್ ಮಾಡೋದು, ಬಾರ್ಡರ್ಸ್ ಗಳನ್ನ ಚೇಂಜ್ ಮಾಡೋದು, ಹೆಸರುಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಮತ್ತೆ ಹೊಸದಾಗಿ ಇಂಡಿಯಾಗೆ ರಾಜ್ಯಗಳನ್ನ ಸೇರ್ಸ್ಕೊಳ್ಳೋದು ಆಗಿರ್ಬೋದು. ಓಕೆ, ಇದ್ರ ಬಗ್ಗೆ ಕಾನೂನುಗಳನ್ನ ಮಾಡೋದ್ರ ಬಗ್ಗೆ ಈ 4th ಆರ್ಟಿಕಲ್ ತಿಳಿಸ್ಕೊಡುತ್ತೆ. ಈ ಆರ್ಟಿಕಲ್ ಪ್ರಕಾರ 368 ಆರ್ಟಿಕಲ್ ನ ಬಳಸ್ಕೊಂಡು ನಾವೇನು ತಿದ್ದುಪಡಿ ಮಾಡ್ಬೇಕಾಗಿಲ್ಲ. ಇಷ್ಟು ಕೆಲ್ಸಗಳನ್ನ ಮಾಡಬೇಕು ಅಂತಂದ್ರೆ ಯಾವ್ಯಾವ ಕೆಲಸ ಅದೇ ಹೇಳಿದ್ನಲ್ಲ, ಗಡಿ ಬದಲಾವಣೆ, ಹೆಸರು ಬದಲಾವಣೆ, ಈ ತರ ಕೆಲ್ಸಗಳನ್ನೆಲ್ಲ ಮಾಡ್ಬೇಕಾದ್ರೆ 368 ಆರ್ಟಿಕಲ್ ಪ್ರಕಾರ ನಾವೇನ್ ಕಾನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡ್ಬೇಕಾಗಿಲ್ಲ. ಬರೀ ಕೇವಲ ಸಿಂಪಲ್ ಮೆಜಾರಿಟಿಯಿಂದ ಕಾನೂನು ಮಾಡಬಹುದು. ಅದನ್ನ ಅಮೆಂಡ್ಮೆಂಟ್ ಅಂತ ಏನು ಕರೆಯೋದಿಲ್ಲ. ಸರಿನಾ? ಸೊ ಈಗ ನಾವು ಬೇರೆ ದೇಶಗಳೊಂದಿಗೆ ಗಡಿನ ಇತ್ಯರ್ಥ ಮಾಡ್ಕೋಬೇಕಾದ್ರೆ ಸಂವಿಧಾನದ ತಿದ್ದುಪಡಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಂವಿಧಾನ ಏನ್ ತಿದ್ದುಪಡಿ ಮಾಡೋ ಹಾಗಿಲ್ಲ. ಜಸ್ಟ್ ಬರೀ ಅಲ್ಲಿ ಏನ್ ಸ್ಟ್ರೆಂತ್ ಪ್ರೆಸೆಂಟ್ ಇರ್ತದೆ
ಈ ವಿಷಯ ಬಂದಾಗ ಪಾರ್ಲಿಮೆಂಟ್ ಅಲ್ಲಿ ಸಿಂಪಲ್ ಮೆಜಾರಿಟಿ ಅಂತಂದ್ರೆ 50% +1 ಅವ್ರು ಓಕೆ ಕೊಟ್ರೆ ಸಾಕು. ಇದನ್ನ ಅಮೆಂಡ್ಮೆಂಟ್ ಸಹ ಮಾಡೋ ಹಾಗಿಲ್ಲ, ಬರೀ ಪರ್ಮಿಷನ್ ಅಷ್ಟೇ. ಆದ್ರೆ ನಾವು ಈಗ ನಮ್ಮ ಹತ್ರ ಇರೋ ಒಂದು ಯಾವ್ದಾದ್ರು ಒಂದು ಟೆರಿಟರಿನ ಫಾರಿನ್ ನೇಷನ್ ಕೊಡ್ಬೇಕಂತಂದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಲೇಬೇಕು ಆರ್ಟಿಕಲ್ 368 ಪ್ರಕಾರ. ಅದು ಸಿಂಪಲ್ ಮೆಜಾರಿಟಿ ಅಲ್ಲ, ಸ್ಪೆಷಲ್ ಮೆಜಾರಿಟಿ ಪ್ಲಸ್ ಮೋರ್ ದೆನ್ ಹಾಫ್ ಆಫ್ ದ ಸ್ಟೇಟ್ ಅಪ್ರೂವಲ್. ಅಲ್ಲಿ 2/3 ಮೆಜಾರಿಟಿ ತೋರ್ಸೋದಲ್ದೇನೆ ನಮ್ಮಲ್ಲಿ ಎಷ್ಟು 28 ಸ್ಟೇಟ್ಸ್ ಇದೆಯಲ್ಲ, ಅದರಲ್ಲಿ ಅಟ್ಲೀಸ್ಟ್ 14+1 ಅಂತಂದ್ರೆ 15 ಸ್ಟೇಟ್ ಆದ್ರೂ ಅಪ್ರೂವಲ್ ಕೊಡಬೇಕು ನಮ್ಮ ಟೆರಿಟರಿನ ನಾವು ಫಾರಿನ್ ನೇಷನ್ಸ್ ಕೊಡ್ತಾ ಇದೀವಿ ಅಂತ. ಬಟ್ ನಾವು ಬೇರೆ ದೇಶದ ಟೆರಿಟರಿನ ನಾವು ತಗೋಬೇಕು ಅಂತಂದ್ರೆ ಅಮೆಂಡ್ಮೆಂಟ್ ಏನ್ ಮಾಡ್ಬೇಕಾಗಿಲ್ಲ, ಬರೀ ಸಿಂಪಲ್ ಮೆಜಾರಿಟಿಲಿ ಒಪ್ಪಿಗೆ ಕೊಟ್ರೆ ಸಾಕು. ಇದನ್ನ ಹೇಳೋದೆ ಈ ಆರ್ಟಿಕಲ್ 4. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ನ ನಾವು ನಿಮ್ಗೆ 3 ಪಾರ್ಟ್ ಆಗಿ ಡಿವೈಡ್ ಮಾಡಿ 3 ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 1 ಹೇಳ್ಕೊಡ್ತೀವಿ. ಇವತ್ತಿನ ಕ್ಲಾಸ್ ಮುಗೀತು, ಜಸ್ಟ್ ಆಲ್ಮೋಸ್ಟ್ ಅರೌಂಡ್ 15 to 60 ಮಿನಿಟ್ಸ್ ಅಷ್ಟೇ. ಇದು ತುಂಬಾ ಚಿಕ್ಕ ಪಾರ್ಟ್. ನಾವು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ದೆ ಆರ್ಟಿಕಲ್ 1 to 4 ಅಂದ್ರೆ ಪಾರ್ಟ್ 1 ನಾವು ಎಕ್ಸ್ಪ್ಲೈನ್ ಮಾಡಿದ್ದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.